ಈ ಗಾಡಿ ಹ್ಯಾಂಡಲ್ ಮಾಡಕ್ಕೆ ಡಬಲ್ ಗುಂಡಿಗೆ ಇರ್ಬೇಕು ಗುರು. ಗೈಸ್, ಇವತ್ತು ನನ್ನ ಹತ್ರ ಇರೋದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಎಷ್ಟೋ ಹುಡುಗರು ಡ್ರೀಮ್ ಬೈಕ್ ಇದು. ಈ ಗಾಡಿ ಬಂದು 648cc ಅನ್ಸುತ್ತೆ, 47 ಪವರು ಮತ್ತು 52 Nm ಟಾರ್ಕ್ ಅನ್ಸುತ್ತೆ. ಇದ್ರದ್ದು ಓನರ್ ಬಂದು ನಮ್ಮ ಫ್ರೆಂಡೇ. ಬ್ರೋ, ಆನ್ ರೋಡ್ ಪ್ರೈಸ್ ಎಷ್ಟಾಯ್ತಿದು? 4,70,000 ಆನ್ ರೋಡ್ ಪ್ರೈಸ್ ಟೋಟಲ್. 2 ವರ್ಷ ಹಿಂದೆ 4,70,000 ಬಿತ್ತದೆ. ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ಚಾರ್ಜ್ ಎಷ್ಟು ಬರ್ತದೆ? ಸೊ ಸರ್ವಿಸ್ ಚಾರ್ಜ್ ಬಂದು 3,000 ಬೀಳ್ತೈತೆ. GT ಫುಲ್ ಫಾರ್ಮ್ ಏನಂದರೆ ಗ್ರ್ಯಾಂಡ್ ಟೂರ್ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲ. ಇದು ಬಂದು ಕ್ರೋಮ್ ಎಡಿಷನ್. ಎಷ್ಟೋ ಚಪ್ರಿಗಳು ಅಂತಿರ್ತಾರ, ಸ್ಟೀಲ್ ಮತ್ತು ಹೇಳಿ ಪ್ಲಾಸ್ಟಿಕ್ ಅಂತೇಳಿ ಜಗಾಡ್ತಿರ್ತಾರ. ಬಟ್ ನಾವು ಹಂಗಲ್ಲ, ಟ್ರೂ ರೈಡರ್ಸ್ ಎಲ್ಲ ಗಾಡಿ ಸಪೋರ್ಟ್ ಮಾಡ್ತೀವಿ. ಯಾಕೆ ಓಡಿಸಿ ನೋಡಮ್ ಹೆಂಗಿರೋದಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಗಾಡಿ ವೇಟ್ ಬಂದು 215 kg ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲ. ಈ ಗಾಡಿ ಹ್ಯಾಂಡಲ್ ಮಾಡೋಕ್ಕೆ ಡಬಲ್ ಗುಂಡಿಗೆ ಇರ್ಬೇಕು ಗುರು. ಗಾಡಿ ಭಾಳ ಹೆವಿ ಅಂತ ಫೀಲ್ ಆಗ್ತೈತೆ, ಬಟ್ ಓಡಿಸ್ಬೇಕಾದ್ರೆ ಅಷ್ಟೇ ಅನ್ಸಲ್ಲ. ಟರ್ನಿಂಗ್ನಾಗ ಭಾಳ ಕಷ್ಟ ಆಗ್ತೈತೆ. ನೋಡ್ತಿರ್ಬೋದು, ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಎಷ್ಟೋ ಜನ ಫಿದಾ ಆಗಿರ್ತಾರ. ಮಕ್ಕಳಂಗೆ ಟಾರ್ಕ್ ಆಯ್ತದ್ರಾಗ. ನಿಮ್ಮ ಡ್ರೀಮ್ ಬೈಕ್ ಏನಾದ್ರು GT ಆಗಿತ್ತು ಅಂದರೆ ಕಮೆಂಟ್ ಮಾಡಿರಿ, ಆದಷ್ಟು ಬೇಗ ತೊಗೋರಿ. ಈ ಗಾಡಿನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು. ಗೊತ್ತಿಲ್ಲದೆ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಅದು ನೋಡಿ ಕ್ರೇಜಿಗೆ ತೊಗೊಂಡ್ಬಿಡ್ತಾರ. ಬಟ್ ಹೀಟಿಂಗ್ ಇಶ್ಯೂ ಐತಿ ಗಾಡಿ ಒಳಗೆ. ಆಬ್ವಿಯಸ್ಲಿ 650cc ಹೆವಿ ಹೀಟಿಂಗ್ ಐತಿ. ಬಟ್ ಒಂಥರ ಮಜಾ ಕೊಡ್ತದೆ ಗಾಡಿ ನಿಮ್ಗೆ. ಆ ಟಾರ್ಕ್ ಫೀಲ್ ಆಗ್ತೈತಿ ನೋಡ್ರಿ. ಈಗ ಹೆವಿ ಐತಿ, ಬ್ರೇಕಿಂಗು ಪರವಾಗಿಲ್ಲ, ಚಲೋ ಐತಿ. ಏನಂತಂದರೆ ಇಂಥ ಜಾಸ್ತಿ CC ಗಾಡಿಗಳನ್ನೆಲ್ಲ ಓಡಿಸ್ತಿರ್ಬೇಕಾದ್ರೆ ರೈಡಿಂಗ್ ಗೇರ್ ಹಾಕೋರಿ. ನಾನು ನಮ್ಮ ಸಿಟಿ ಒಳಗಡೆ ಒಂದು ಜಾಗದಾಗಲೇ ಇದು ರಿವ್ಯೂ ಮಾಡ್ತಿರೋದು, ಅದಕ್ಕೆ ನಾನು ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿಲ್ಲ. ಬಟ್ ಓಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಓಡಿಸ್ರಿ. ಕ್ರೇಜಿ ಗಾಡಿ. ಇವರು ರೆಡ್ ರೋಸ್ಟರ್ ಎಕ್ಸಾಸ್ಟ್ ಹಾಕ್ಸಾರ. ಎಷ್ಟು ಬರುವುದು ಪ್ರೈಸ್? 20K. ರಾಯಚೂರು ರಿಜಿಸ್ಟ್ರೇಷನ್ ಗಾಡಿ. ಆಲ್ಮೋಸ್ಟ್ ರಾಯಚೂರಲ್ಲೇ ಒಂದು ಸ್ವಲ್ಪ ಕಮ್ಮಿ ಗಾಡಿ ಇದ್ವು ಅವ್ರು ತೊಗೊಂಡಾಗ 2 ವರ್ಷ ಹಿಂದೆ. ಇವ್ರು ಏರ್ ಫಿಲ್ಟರ್ ಸ್ಟಾಕ್ ಆಗಿಟ್ಟಾರ, ಬಟ್ ಎಕ್ಸಾಸ್ಟ್ ಮತ್ತೆ ಚೇಂಜ್ ಮಾಡ್ಸಾರ. ಅದು ಮೈಲೇಜ್ ಏನಿಲ್ಲ, ಮೈಲೇಜ್ 18 ಅಂತ ಅನ್ನಕತ್ತಾರೆ ಇವರು. ಅದು ಬಟ್ ಕಂಪ್ನಿ ಕ್ಲೇಮ್ ಮಾಡೋದು 25, ಅಷ್ಟು ಬರಂಗಿಲ್ಲ. ಆಕ್ಸೆಸರೀಸ್ ಇನ್ನೂ ಹಾಕ್ಸಿಲ್ಲ, ಹಾಕ್ಸ್ಬೋದು ನೀವು. ಇದು ಆ್ಯಕ್ಚುಲಿ ಕೆಫೆ ರೇಸರ್ ಗಾಡಿ. ಕ್ರೇಜಿ ಐತೆ. ಮತ್ತೆ ನೆಕ್ಸ್ಟ್ ಗಾಡಿ ಯಾವುದು ರಿವ್ಯೂ ಮಾಡ್ಬೇಕಂತ ಕಮೆಂಟ್ ಹಾಕ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.